ಅಜಿತ್, ಮುಸ್ಲಿಂ ಮಹಿಳೆಯರದು 55% ಸಮಾಧಾನಕರ, ಸ್ವಲ್ಪ ಸಂತೋಷ, ತುಂಬ ಸಂತೋಷ. ಈ 55% ಇದೆಯಲ್ಲ, ಇದು ಕ್ರೂಷಿಯಲ್ ಆಗುತ್ತೆ. ಯಾಕೆಂದರೆ ಟ್ರೆಡಿಷನಲಿ ಮುಸ್ಲಿಂ ಮತ ಬ್ಯಾಂಕ್ ಇದೆಯಲ್ಲ, ಮುಸ್ಲಿಂ ಮತ ಬ್ಯಾಂಕ್ ಸಾರಾಸಗಟಾಗಿ ಭಾರತೀಯ ಜನತಾ ಪಕ್ಷ ತಮ್ಮ ವಿರೋಧಿ ಅಂತ ಹೇಳ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಬದಲಾವಣೆ ಇದೆಯಲ್ಲ ಮುಸ್ಲಿಂ ಮಹಿಳೆಯರಲ್ಲಿ. ಈಗ ಮುಸ್ಲಿಂ ಮಹಿಳೆಯರು ದೇ ಕಾನ್ಸ್ಟಿಟ್ಯೂಟ್ ಮುಸ್ಲಿಂ ಪಾಪ್ಯುಲೇಷನ್ ಅಲ್ಲಿ 50% ಇರ್ತಾರೆ. ಆ 50%ಅಲ್ಲಿ 55% ಮುಸ್ಲಿಂ ಮಹಿಳೆಯರು ಭಾರತೀಯ ಜನತಾ ಪಕ್ಷದ ಬಗ್ಗೆ ಸ್ವಲ್ಪ ಸಂತೋಷ, ಸಮಾಧಾನಕರ, ತುಂಬ ಸಂತೋಷ ಅಂತ ಹೇಳಿರೋದಿದೆಯಲ್ಲ, ಅದು ಎಲೆಕ್ಷನ್ನ ಬ್ಯಾಲೆನ್ಸನ್ನು ಎಲ್ಲೋ ಟಿಲ್ಟ್ ಮಾಡುತ್ತೆ BJP ಕಡೆಗೆ. ಅಲ್ಲ, ಮನೆಯಲ್ಲಿ ಗಂಡನ ಮಾತನ್ನ ಮೀರಿ ಅಥವಾ ತಂದೆಯ ಮಾತನ್ನ ಮೀರಿ ಅಥವಾ ಸಹೋದರರ ಮಾತನ್ನ ಮೀರಿ ಮತ ಮಾಡ್ಬೋದು ಅಜಿತ್. ಯಾರಿಗೆ ಗೊತ್ತಾಗುತ್ತೆ? ಈಗ ಮತ ಮಾಡುವಾಗ ಅವ್ರ ಜೊತೆಲೇ ಬಂದು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಮಗೆ 1% ಸ್ವಿಂಗ್ ಆದ್ರೂ ಟೋಟಲ್ ವೋಟ್ ಮತದಾನದ ಆಗುತ್ತಲ್ಲ, ಆ ಮತದಾನದಲ್ಲಿ 1% 2% ಸ್ವಿಂಗ್ ಆದರೂ ಇಟ್ ಇಸ್ ಎ ವೆರಿ ಸಿಗ್ನಿಫಿಕೆಂಟ್ ಸ್ವಿಂಗ್. ಅದರಿಂದ ಅದು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಿದೆ. ಎಸ್ ಪ್ರಶಾಂತ್, ಟ್ರಿಪಲ್ ತಲಾಕ್ ಅದು ಇದು ಏನೇನೋ ಸರ್ಕಸ್ ಮಾಡಿದ್ದು ಸ್ವಲ್ಪ ವರ್ಕ್ ಆದಂಗೆ ಅನ್ನಿಸ್ತಾ ಇದೆಯಾ ಈ ಟ್ಯಾಲಿ ನೋಡಿದಾಗ? ಅಜಿತ್, ಅನೇಕ ಬಾರಿ ಸರ್ವೆಗಳಲ್ಲಿ ಈ ಟ್ಯಾಲಿಗಳನ್ನು ನಾವು ನೋಡಿದ್ದೇವೆ. ಆದರೆ ಆನ್ ಗ್ರೌಂಡ್ ವೋಟಿಂಗ್ ಪ್ಯಾಟರ್ನ್ ನೋಡಿದಾಗ ಅದು ನಿಜ ಅಂತ ಯಾವತ್ತಿಗೂ ಅನಿಸಿಲ್ಲ. ಸರಿ, ಕೆಲ ಅಭ್ಯರ್ಥಿಗಳ ಪ್ರಶ್ನೆ ಬಂದಾಗ, ಈಗ BJPಯಲ್ಲೇ ಯಡಿಯೂರಪ್ಪನವರ ಪ್ರಶ್ನೆ ಬಂದಾಗ ಅವರಿಗೆ ಮತ ನೀಡ್ತಕ್ಕಂಥ ಅನೇಕ ಮುಸ್ಲಿಂ ಮತದಾರರಿದ್ದಾರೆ. ಅನಂತಕುಮಾರ್ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧಿಸ್ತಾ ಇದ್ರು. ಯಾಕೆ ಅನಂತಕುಮಾರ್ ಪ್ರಮೋದ್ ಮುತಾಲಿಕ್ರ ಎಂಟ್ರಿಯನ್ನು ತಕ್ಷಣಕ್ಕೆ ತಡೆಯುವ ಪ್ರಯತ್ನವನ್ನು ಮಾಡಿದರು? ಯಾಕಂದರೆ ಬೆಂಗಳೂರಿನ ಕ್ರಿಶ್ಚಿಯನ್ರು ಮುನಿಸ್ಕೊಳ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಅನಂತಕುಮಾರ್ ಮತ್ತು ಮನೋಹರ್ ಪರಿಕ್ಕರ್ ಪ್ರಮೋದ್ ಮುತಾಲಿಕ್ರ ಎಂಟ್ರಿಯನ್ನು ತಡೆಯುವ ಪ್ರಯತ್ನವನ್ನು ಮಾಡಿದರು. ಯಾಕಂದರೆ ಬೆಂಗಳೂರಿನ ಅನೇಕ ಕ್ರಿಶ್ಚಿಯನ್ರು ಅನಂತಕುಮಾರ್ ಅವರಿಗೆ ಮತವನ್ನು ನೀಡ್ತಾರೆ. ಈಗ ನಾವು ಹುಬ್ಬಳ್ಳಿಯಲ್ಲಿ ನೋಡ್ತೀವಿ, ಪ್ರಹ್ಲಾದ್ ಜೋಶಿ ಅವರಿಗೆ ಮುಸ್ಲಿಂ ಮತದಾರರು ಓಟನ್ನು ನೀಡ್ತಾರಾ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಓಟ್ ನೀಡಲ್ಲ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರ ಹಿನ್ನೆಲೆ RSSನ ಕಟ್ಟ ಸ್ವಯಂ ಸೇವಕ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಹುಬ್ಬಳ್ಳಿಯ ಸೂಕ್ಷ್ಮತೆಯ ದೃಷ್ಟಿಯಿಂದ ಅವರಿಗೆ ಮತವನ್ನು ನೀಡ್ತಕ್ಕಂಥ ಪ್ರಮಾಣ ಅತಿಯಾಗಿ ಕಡಿಮೆ. ವಿಜಾಪುರ ನಗರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು BJP ಬಿಡಿ JDSನಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪರ್ಧಿಸಿದಾಗಲೂ ಕೂಡ ಮುಸ್ಲಿಮರು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮತವನ್ನು ನೀಡ್ತಾ ಇರಲಿಲ್ಲ. ಕಾರಣ ಏನು? ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಹಿಂದೂ ನಾಯಕ ಅನ್ನುವ ಹಣೆಪಟ್ಟಿಯನ್ನು ಕಟ್ಕೊಂಡೇ ರಾಜಕಾರಣವನ್ನು ವಿಜಾಪುರದಲ್ಲಿ ಮಾಡ್ತಿರ್ತಕ್ಕಂಥವ್ರು ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅವರಿಗೆ ಓಟನ್ನು ನೀಡಲ್ಲ. ಗೋವಿಂದ್ ಕಾರಜೋಳರಿಗೆ ಮುಧೋಳದಲ್ಲಿ ಮುಸ್ಲಿಮರು ಮತವನ್ನು ನೀಡ್ತಾರೆ. ರಮೇಶ್ ಜಿಗಜಿಣಗಿ ಅವರಿಗೆ ಮುಸ್ಲಿಮರು ವಿಜಾಪುರದ ಲೋಕಸಭಾ ಕ್ಷೇತ್ರದಲ್ಲಿ ಮತವನ್ನು ನೀಡ್ತಾರೆ. ನನಗನ್ಸುತ್ತೆ ಆಸ್ ಎ ಪಾರ್ಟಿ ವೋಟ್ ನೀಡೋದಕ್ಕಿಂತ ಆಸ್ ಎ ಕ್ಯಾಂಡಿಡೇಟ್ ಅನೇಕ ಬಾರಿ ಮುಸ್ಲಿಮರು ಮತವನ್ನು ನೀಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ BJP ಅನ್ನುವ ಕಾರಣಕ್ಕೂ ನಾನು ಸಾರಾಸಗಟಾಗಿ ಯಾರೂ ನೀಡೋದೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಬೈ ಆ್ಯಂಡ್ ಲಾರ್ಜ್ ಮುಸ್ಲಿಂ ಮತದಾರರಲ್ಲಿ BJP ಅಂದರೆ ನಮ್ಮ ಸುರಕ್ಷತೆಯ ಪ್ರಶ್ನೆ ಹೇಳುತ್ತೆ ಅಂತಕ್ಕಂಥದ್ದು ಇದೆ. ಅದು ಯಾಕಿದೆ, ಏನಿದೆ ಅಂತಕ್ಕಂಥದ್ದು ಡಿಬೇಟಬಲ್ ಪಾಯಿಂಟ್. ಆ ಡಿಬೇಟ್ಗೆ ನಾನು ಇವತ್ತು ಹೋಗೋಲ್ಲ. ಆದರೆ BJP ಅಂತಂದರೆ ಮುಸ್ಲಿಮರ ಸೆಕ್ಯೂರಿಟಿ ಅನ್ನೋ ಪ್ರಶ್ನೆ ಹೇಳುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮುಸ್ಲಿಮರು BJPಗೆ ಮತವನ್ನು ನೀಡಲ್ಲ. ಅಪವಾದಗಳು ಅನೇಕ ಅಭ್ಯರ್ಥಿಗಳಿದ್ದಾರೆ. ಆದರೆ ಅನೇಕ ಸರ್ವೆಗಳು ಕಳೆದ 2-3 ವರ್ಷಗಳಿಂದ ಈ ಅಂಶವನ್ನು ತೋರಿಸ್ತಾ ಇವೆ. ಟ್ರಿಪಲ್ ತಲಾಕ್ ಬಂತು, ಮುಸ್ಲಿಂ ಮಹಿಳೆಯರು ಬೈ ಆ್ಯಂಡ್ ಲಾರ್ಜ್ ಪರ್ಸೆಂಟೇಜ್ ಆಫ್ ಪಾಯಿಂಟ್ಸ್ನಲ್ಲಿ ಸ್ವಿಂಗ್ ಆಗ್ತಾರ ಅಂತಕ್ಕಂಥದ್ದು. ಹಾಗೆ ಸ್ವಿಂಗ್ ಆಗೋದು ಅಂಥ ಪರಿಸ್ಥಿತಿ ಉದ್ಭವವಾಗಿದ್ದರೆ BJP ಹಿಂದುತ್ವವನ್ನು ಇಷ್ಟು ದೊಡ್ಡದಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಆ ಕಾರಣದಿಂದ ಸರ್ವೆಗಳಲ್ಲಿ ಈ ಅಂಶಗಳು ತೋರಿಸಿದ್ರೂ ಕೂಡ ಆನ್ ಗ್ರೌಂಡ್ ಅಭ್ಯರ್ಥಿಯ ಮೇಲೆ ಇವೆಲ್ಲವೂ ಡಿಪೆಂಡ್ ಇರುತ್ತೆ ಅಂತ ನನಗನ್ಸುತ್ತೆ. ಅಲ್ಲ, ಜನರಲ್ ಆಗಿ ಅಜಿತ್, ಇದು ಅಭ್ಯರ್ಥಿಯ ನೆಲೆಯಲ್ಲಿ ಆಗೋದು ಸತ್ಯ. ಆದರೆ ಶಾಬಾನು ಕೇಸು ಮತ್ತು ತ್ರಿಬಲ್ ತಲಾಕ್ ಇವೆರಡನ್ನ ಕಂಪೇರ್ ಮಾಡ್ತಾರಲ್ವಾ, ಹೌದು. ಈಗ ಇದನ್ನ ಕಂಪೇರ್ ಮಾಡಿದಾಗ ಶಾಬಾನು ಕೇಸಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೇಂದ್ರದಲ್ಲಿ ಇದ್ದಾಗ ವರ್ತನೆ ಮಾಡ್ತು,
ಭಾರತೀಯ ಜನತಾ ಪಕ್ಷ ತ್ರಿಬಲ್ ತಲಾಕ್ ಬಗ್ಗೆ ಯಾವ ರೀತಿ ವರ್ತನೆಯನ್ನು ಮಾಡ್ತು ಅಂತ ಅನ್ನೋದನ್ನು ಮುಸ್ಲಿಂ ಮಹಿಳೆಯರು ನೋಡ್ತಾರೆ. ಈಗ ಅನೇಕ ಮುಸ್ಲಿಂ ಮಹಿಳೆಯರು ನನಗೆ ಗೊತ್ತಿದ್ದ ಹಾಗೇನೆ ಸ್ವಲ್ಪ ಎನ್ಲೈಟೆಂಡ್ ಮುಸ್ಲಿಂ ಮಹಿಳೆಯರು ಈ ತ್ರಿಬಲ್ ತಲಾಕ್ ಬಗ್ಗೆ ನರೇಂದ್ರ ಮೋದಿಯವರ ಸರ್ಕಾರ ಕೈಗೊಂಡಂತಹ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಅವರು. ಆ ಕಾರಣದಿಂದ ನನಗೇನನ್ಸುತ್ತೆ ಅಂತಂದರೆ ಇಂಥದ್ದೊಂದು ನಿರ್ಧಾರ ಅಂದರೆ ಶೋಷಣೆಯಲ್ಲೇ ಬದುಕಿರುವ ಮುಸ್ಲಿಂ ಮಹಿಳೆಯರಿಗೆ ಇದು ಪ್ರೋಗ್ರೆಸಿವ್ ಆಗಿ ಕಾಣುತ್ತೆ. ಅದರಿಂದ ದೇ ವೋಟ್ ಇಟ್ ನೋಡೋಣ ಎಷ್ಟರ ಮಟ್ಟಿಗೆ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಆ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕುತೂಹಲ. ಅಲ್ಲ ಅಜಿತ್, ಸಹಜವಾಗಿ 71% ಮ್ಯಾಸಿವ್ ಸಪೋರ್ಟ್ ಟು ನರೇಂದ್ರ ಮೋದಿ. ಸರ್ಪ್ರೈಸಿಂಗ್ಲಿ ದಲಿತರು 61%. ಹೌದು, 61% ಅನ್ನೋದಿದೆಯಲ್ಲ, ಇಟ್ ಈಸ್ ವೆರಿ ಕ್ರೂಷಿಯಲ್. ಅಂದರೆ ದಲಿತ ಮತ ಬ್ಯಾಂಕ್ ಕರ್ನಾಟಕದಲ್ಲಿ ಟ್ರೆಡಿಷನಲಿ ಇಟ್ ಈಸ್ ದಿ ಸಪೋರ್ಟ್ ಬೇಸ್ ಆಫ್ ಕಾಂಗ್ರೆಸ್. ಟ್ರೆಡಿಷನಲಿ ಇದು 1952 ಈವನ್ ಸ್ವಾತಂತ್ರ್ಯ ನಂತರದ 60 ವರ್ಷಗಳ ಕಾಲ ನಿರಂತರವಾಗಿ ದಲಿತ ಮತ ಬ್ಯಾಂಕ್ ಕಾಂಗ್ರೆಸ್ ಜೊತೆಗಿತ್ತು. ಅದು ನರೇಂದ್ರ ಮೋದಿ ಆಗಬೇಕು ಅಂತ ಹೇಳುತ್ತಲ್ಲ, ಅದು ಇಟ್ ಈಸ್ ವೆರಿ ಕ್ರೂಷಿಯಲ್. ಈ ಹಿನ್ನೆಲೆ ಒಳಗೆ ನನಗೇನು ಅನಿಸುತ್ತೆ ಅಂದರೆ ಅಜಿತ್, ಮತದಾರರಿಗೆ ತುಂಬ ಜಡ್ಜ್ ಮಾಡುವಂತಹ ಕೆಪಾಸಿಟಿ ಇದೆ. ಒಂದು ಆಲ್ಟರ್ನೇಟಿವ್ ಲೀಡರ್ಶಿಪ್, ಒಂದು ರಾಜಕೀಯ ನಾಯಕತ್ವ, ಸಮರ್ಥ ರಾಜಕೀಯ ನಾಯಕತ್ವ. ನೋಡಿ 1971 ಅಂದರೆ 66 ಇಂದಿರಾ ಗಾಂಧಿ ಪ್ರಥಮ ಬಾರಿಗೆ ಪ್ರಧಾನಿ ಆದರು. ಅಲ್ಲಿಂದ ಇಂಡಿಯಾ ದೇಶ ಒಬ್ಬ ಸಮರ್ಥ ರಾಜಕೀಯ ನಾಯಕರನ್ನು ಕಂಡಿರಲಿಲ್ಲ. ಅಂಥದ್ದೊಂದು ಸಮರ್ಥ ರಾಜಕೀಯ ನಾಯಕತ್ವನ ವ್ಯಾಕ್ಯೂಮನ್ನು ನರೇಂದ್ರ ಮೋದಿ ಫಿಲ್ ಮಾಡಿದ ಕಾರಣ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಕಮ್ಯುನಿಟಿ ನರೇಂದ್ರ ಮೋದಿಗೆ ದೊಡ್ಡ ಪ್ರಮಾಣದ ಬೆಂಬಲ. ಕ್ರಿಶ್ಚಿಯನ್ ಮುಸ್ಲಿಮರು ತೋರಿಸ್ತೀನಿ ನನಗೆ ಏನು ಅಭಿಪ್ರಾಯ ಇದೆ. ನಾನು ಕಮ್ಯುನಿಟಿ ಅಂದೆ, ರಿಲಿಜಿಯನ್ ಹೇಳಿಲ್ಲ. ಕಾಸ್ಟ್, ಕ್ರೀಡ್, ಕಮ್ಯುನಿಟಿ. ಓಕೆ. ಎಸ್ ಪ್ರಶಾಂತ್, ಅಗೇನ್ ನನ್ನ ಮನಸ್ಸಿನಲ್ಲಿರುವಂಥ ಪ್ರಶ್ನೆ ಒಂದೇ, ಇಷ್ಟು ಪ್ರಮಾಣದಲ್ಲಿ ಬೆಂಬಲ ಇದೆ ಅನ್ನೋದಾದರೆ BJP 22 ಕ್ರಾಸ್ ಮಾಡಬೇಕು. ಆ ಪಾಸಿಬಿಲಿಟಿಗಳೇ ಕಾಣಿಸೋದಿಲ್ಲ. 17 ಹಬ್ಬ ಅಂದರೆ 18 ಬರ್ಬೋದು ಅಂತ ಹೇಳುತ್ತೆ ಸರ್ವೆ. ಅಜಿತ್ ನೋಡಿ, ಈ ರೀತಿ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ 2004ರಲ್ಲಿ ಏನಾಗಿತ್ತು, ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾಪ್ಯುಲಾರಿಟಿ ವಾಸ್ ಆಟ್ ಇಟ್ಸ್ ಪೀಕ್. ಆದರೆ ಕೊನೆಗೆ ಅಭ್ಯರ್ಥಿಗಳ ಪ್ರಶ್ನೆ ಬಂದಾಗ ಮತದಾರರು ಮಾಡಿದರು, ಇಲ್ಲಪ್ಪ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರೆ. BJPಯ ಮತದಾರರು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರೆ, ಈ ನಮ್ಮ ಅಭ್ಯರ್ಥಿ ಸರಿಯಲ್ಲ, ಇವನನ್ನು ಬದಲಾಯಿಸೋಣ ಅಂತ ಮತ ನೀಡಿದರು. ಹೀಗಾಗಿ BJP 182ಕ್ಕಿತ್ತು, ಅದು 118ಕ್ಕೆ ಬಂದು ತಲುಪ್ತು. ಆದರೆ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಇಸ್ ಇಟ್ಸ್ ಪೀಕ್, ನೋ ಡೌಟ್ ಅಬೌಟ್ ಇಟ್. ಆದರೆ ಅಂತಿಮವಾಗಿ ನಾವೀಗ ಜಾತಿಯ ಪ್ರಶ್ನೆಯನ್ನು ತೆಗೆದಾಗ ಆಯಾ ಜಾತಿಗಳು ಹೇಗೆ ವೋಟ್ ನೀಡ್ತವೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಬಾಗಲಕೋಟೆ, ಕ್ಲಾಸಿಕ್ ಎಕ್ಸಾಂಪಲ್ ದಿಸ್ ಟೈಮ್. ಓಕೆ, ಬಾಗಲಕೋಟೆಯಲ್ಲಿ BJP PC ಗದ್ದಿಗೌಡರ ಅಭ್ಯರ್ಥಿ, ಲಿಂಗಾಯತರ ಗಾಣಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಕಾಂಗ್ರೆಸ್ನಿಂದ ಅಭ್ಯರ್ಥಿ ವಿಜಯಾನಂದ ಕಾಶ್ಯಪ್ನವರ ಪತ್ನಿ, ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಮೋದಿ ಅವರ ಅಭಿಮಾನಿ ಇರ್ತಕ್ಕಂಥ ಪಂಚಮಸಾಲಿಗಳು ಕೂಡ ಹೋಗಿ ಕಾಂಗ್ರೆಸ್ಗೆ ವೋಟ್ ನೀಡ್ತಾರೆ ಈ ಬಾರಿ ಅಂತಕ್ಕಂಥದ್ದನ್ನು ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇವೆ. ಯಾಕಲ್ಲಿ ಅನೇಕ ಪಂಚಮಸಾಲಿ ಸಮುದಾಯದಲ್ಲಿ ದೊಡ್ಡ ಪ್ರಮಾಣದ ಮೋದಿ ಭಕ್ತರಿದ್ದಾರೆ, BJPಯ ಮತದಾರರಿದ್ದಾರೆ. ಆದರೆ ಯಾಕೆ ಹೋಗಿ ಕಾಶ್ಯಪ್ನವರವರಿಗೆ ವೋಟ್ ನೀಡ್ತಾರೆ ಅಂತಕ್ಕಂಥದ್ದನ್ನು ಕೇಳಿದರೆ, ಕಾಂಟ್ರಾಸ್ಟ್ ನಿಶ್ಚಿತವಾಗಿ ಆಯಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ, ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ತಮ್ಮ ಜಾತಿಯ ಪ್ರಯಾರಿಟಿಗೆ ಸಂಬಂಧಪಟ್ಟಂತೆ ನಿಶ್ಚಿತವಾಗಿರುತ್ತೆ. ನನಗೆ ಅನೇಕ ಬಾರಿ ಈ ಪ್ರಶ್ನೆಯನ್ನು ಕೇಳಬೇಕನ್ಸುತ್ತೆ, ಮೋದಿ ಅಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ದು ಹೌದಾದರೆ BJP ಯಾಕೆ ಒಬ್ಬ ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಟಿಕೆಟನ್ನು ನೀಡುವ ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ? ಯಾಕೆ BJP ಒಬ್ಬ ಕುರುಬನಿಗೂ ಕೂಡ ಇಡೀ ಉತ್ತರ ಕರ್ನಾಟಕದಲ್ಲಿ ಟಿಕೆಟನ್ನು ನೀಡ್ತಾ ಇಲ್ಲ? ಒಂದು ವೇಳೆ ಮೋದಿ ಅವರ ಹೆಸರಿನಿಂದಾಗಿಯೇ ಎಲ್ಲ ಮತದಾರರು ಬಂದು ಮತಗಟ್ಟೆಗೆ ಮತವನ್ನು ನೀಡೋದೇ ಹೌದಾದಲ್ಲಿ ಯಾಕೆ ಟಿಕೆಟನ್ನು ನೀಡುವ ಸಾಹಸಕ್ಕೆ ಕೈ ಹಾಕಲ್ಲ? ದಲಿತ ಅಭ್ಯರ್ಥಿಗಳು ಬಿಡಿ, ಮೀಸಲಾತಿ ಇದೆ. ಉಳಿದ ಯಾವ ಕ್ಷೇತ್ರದಲ್ಲಿ ನೀವು ದಾವಣಗೆರೆಯಿಂದ ನೇರವಾಗಿ ಆರಂಭಿಸಿ ಎಲ್ಲಿ ಲಿಂಗಾಯತ ಅಭ್ಯರ್ಥಿಗಳನ್ನು ಬಿಟ್ಟು BJP ಬೇರೆ ಅಭ್ಯರ್ಥಿಗಳಿಗೆ ಟಿಕೆಟನ್ನು ನೀಡಲ್ಲ? ದ ಹೋಲ್ ಸ್ಟೋರಿ ಲೈಸ್ ದೇರ್.
ಯಾಕೆ ಲಿಂಗಾಯತರು ಮತವನ್ನು ಮೋದಿ ಪರವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಮುಖ್ಯ ಕಾರಣ ತಮ್ಮ ಪೊಲಿಟಿಕಲ್ ಸ್ಟೇಕ್ಸ್ ಬಿಜೆಪಿಯಲ್ಲಿದೆ ಅನ್ನುವ ಕಾರಣಕ್ಕೋಸ್ಕರ. ಒಂದು ವೇಳೆ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ಅಥವಾ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ತನ್ನ ಜಾತಿಗೆ ಪ್ರಾತಿನಿಧ್ಯ ದೊರಕುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸಣ್ಣ ಸಣ್ಣ ಜಾತಿಗಳು ಆ ರೀತಿ ಯೋಚನೆ ಮಾಡಲ್ಲ. ಯಾಕಂದರೆ ಅವರಿಗೆ ಇವ್ರು ಬಂದರೂ ಅಷ್ಟೇ ಅವ್ರು ಬಂದರೂ ಅಷ್ಟೇ ನಮ್ಮ ಅಭ್ಯರ್ಥಿಯಲ್ಲಿ ಇರ್ತಾನೆ ಅಂತಕ್ಕಂಥ ಗ್ಯಾರಂಟಿ ಸಣ್ಣ ಸಣ್ಣ ಜಾತಿಗಳಿಗಿರಲ್ಲ. ಆದರೆ ದೊಡ್ಡ ದೊಡ್ಡ ಜಾತಿಗಳು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮೂವನ್ನು ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ನನಗನ್ಸುತ್ತೆ ಪಾಪ್ಯುಲಾರಿಟಿ ಪ್ರಧಾನಮಂತ್ರಿಯಾಗಿ ಮೋದಿಯವ್ರದ್ದು ಪೀಕ್ ಇದ್ದರೂ ಕೂಡ ವೋಟಿಂಗ್ ಏನಿದೆ ಅದು ಕ್ಯಾಲ್ಕುಲೇಟಿವ್ ಆಗಿ ತನ್ನ ಕ್ಷೇತ್ರ ಅಭ್ಯರ್ಥಿ ಮತ್ತು ಜಾತಿಗೆ ಸೀಮಿತವಾಗಿದೆ. ಪ್ರಶಾಂತ್ ಅವರು ಅಲ್ಲ, ಐ ವಿಲ್ ಜಸ್ಟ್ ಆನ್ಸರ್. ಪ್ರಶಾಂತ್ ಅವರು ಇಂಡಿವಿಜುವಲ್ ಕಾನ್ಸ್ಟಿಟ್ಯೂನ್ಸಿನ ತಗೊಂಡು ಹೇಳ್ತಾ ಇದ್ದಾರೆ. ಈಗ ನೋಡಿ, ಬಾಗಲಕೋಟೆ ಪಂಚಮಸಾಲಿ ಅಂತ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ರು. ಹಾಗೆ ನೋಡಿದ್ರೆ ಕಾಂಗ್ರೆಸ್ 3 ಪಂಚಮಸಾಲೀಸ್ಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಪಂಚಮಸಾಲಿ ಕುರುಬ ಮುಸ್ಲಿಂ ಕಾಂಬಿನೇಷನ್ ಅನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಅದೇ ಕ್ಲಿಕ್ ಆದ್ರೆ ಬಿಜೆಪಿ 10 ಸೀಟ್ ತಗೊಳ್ಳಲ್ಲ ಕರ್ನಾಟಕದಲ್ಲಿ. ಈಗ ಪ್ರಶಾಂತ್ ನಾಥ್ ಅವರು ಹೇಳುವ ಲೆಕ್ಕದಲ್ಲೇ ಏನಾದರೂ ಆದ್ರೆ 10. ಈಗ ನೋಡಿ, ಇಲ್ಲಿ ಬಿಜೆಪಿ ತುಂಬಾ ಪಾಪ್ಯುಲೇಷನ್ ಇರುವಂತಹ ಪಂಚಮಸಾಲಿ ಲಿಂಗಾಯತ್ಗಳಿಗೆ ಕೊಟ್ಟಿರೋದು ಒಂದೇ ಒಂದು ಸೀಟು, ಕರಡಿ ಸಂಗಣ್ಣ ಅವ್ರಿಗೆ ಬಿಟ್ಟರೆ, ಕೊಪ್ಪಳದಲ್ಲಿ ಒಂದು ಬಿಟ್ಟರೆ ಇನ್ನೆಲ್ಲ ಕಡೆ ಬಣಜಿಗ ಲಿಂಗಾಯತರು ಕೊಟ್ಟಿದ್ದಾರೆ. ಲಿಂಗಾಯತ್ ಪಾಪ್ಯುಲೇಷನ್ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಮೋರ್ ದನ್ 65% ಇರೋದು ಪಂಚಮಸಾಲೀಸರು. ಕಾಂಗ್ರೆಸ್ 3 ಜನಕ್ಕೆ ಕೊಟ್ಟಿದ್ದಾರೆ. ಡಾಕ್ಟರ್ ಸಾಧುನವರ್, ವಿನಯ್ ಕುಲಕರ್ಣಿ, ವೀಣಾ ಕಾಶಪ್ಪನವರು, ಈ 3 ಜನಕ್ಕೆ ಕೊಟ್ಟಿರೋದ್ರಿಂದ ಅದೇ ಕಾಂಬಿನೇಷನ್ ವರ್ಕೌಟ್ ಆದರೆ ಬಿಜೆಪಿ ವಿಲ್ ನಾಟ್ ಕ್ರಾಸ್ 10 ಸೀಟ್. ಒಂದು ಸಣ್ಣ ಬ್ರೇಕ್ನ ಸಮಯ ಇದೆ, ಬ್ರೇಕ್ ಮುಗಿಸಿ ವಾಪಸ್.